ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕ್ಲೀನ್ಗೆ ಇಡಿಯಿಂದ ಮಾಸ್ಟರ್ ಪ್ಲಾನ್ 50-50 ಅನುಪಾತದಲ್ಲಿ ಏನೆಲ್ಲ ಹಗರಣ ಆಗಿತ್ತಲ್ಲ ಅದರ ಸಂಪೂರ್ಣ ತನಿಖೆಗೆ ಇಡಿ ಮುಂದಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 160 ಸೈಟ್ಗಳ ಮುಟ್ಟುಗೋಲು ಹಾಕಿ ಇಡಿ ಆದೇಶ ನೀಡಿದೆ. 160 145 ಯಾಕಂದ್ರೆ ಮೊನ್ನೆ 300 ಕೋಟಿ ಮೌಲ್ಯದ 145 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದರ ಮಾಹಿತಿ ಇತ್ತು. ಅದರ ಮುಂದುವರೆದ ಭಾಗ ತನಿಖೆಯನ್ನ ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಮನಿ ಲಾಂಡರಿಂಗ್ ಕಾಯ್ದೆ ಅಡಿ 160 ಸೈಟ್ಗಳ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಸೈಟ್ ಮೌಲ್ಯ 81 ಕೋಟಿ, ಮಾರುಕಟ್ಟೆ ಮೌಲ್ಯ 300 ಕೋಟಿಗೂ ಅಧಿಕ ಅನ್ನುವಂತ ಲೆಕ್ಕ ಸಿಕ್ಕಿದೆಯಂತೆ ಇಡಿ ಅಧಿಕಾರಿಗಳಿಗೆ. 160 ಸೈಟ್ ಸೀಸ್ ಮಾಡಿ ಸಬ್ ರಿಜಿಸ್ಟರ್ಗೆ ಇಡಿ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಹುತೇಕರಿಗೆ ಇಡಿ ಯಾಕಪ್ಪ ಎಂಟ್ರಿ ಆಯ್ತು, ಮನಿ ಲಾಂಡರಿಂಗ್ ಆಗಿದೆಯಾ, ಇದು ಸೈಟ್ ವಿಚಾರ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಗೆ ಎಕ್ಸಾಕ್ಟ್ಲಿ ಮನಿ ಲಾಂಡರಿಂಗ್ ಕಾಯ್ದೆ ಅಡಿಯೇ 160 ಸೈಟ್ಗಳನ್ನ ಸದ್ಯ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಒಂದ್ ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ, ಮತ್ತೊಂದು ಕಡೆ ಲೋಕಾಯುಕ್ತ ಈ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಸಿಬಿಐಗೆ ನೀಡುತ್ತಾ ನೀಡಲ್ವಾ ಕೋರ್ಟ್, ಅದು ಫೆಬ್ರವರಿ 10ಕ್ಕೆ ಡಿಸೈಡ್ ಆಗುತ್ತೆ. ಕಾರಣ ಆದೇಶ ಅಲ್ಲಿಗೆ ಕೋರ್ಟ್ ಕಾಯ್ದಿರಿಸಿದೆ. ಬಹುತೇಕರಿಗೆ ಇಡಿ ತನ್ನ ತನಿಖೆಯನ್ನ ಮುಂದುವರಿಸುತ್ತಾ ಈ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆ ಇತ್ತು. ಹೌದು, ಇಡಿ ತನ್ನ ತನಿಖೆಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗಬೇಕಾಗಿತ್ತು. ಬಟ್ ನಿಯಮಾನುಸಾರ ಯಾರು ಫಲಾನುಭವಿಗಳಿದ್ರೋ ಅವರನ್ನ ಹೊರತುಪಡಿಸಿ ಯಾರು ಫಲಾನುಭವಿಗಳು ಅಲ್ಲವೋ, ಯಾರು ಪ್ರಭಾವಿಗಳು ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಸೈಟ್ ಅನ್ನ ಪಡೆದುಕೊಂಡಿದ್ದಾರಲ್ಲ ಅಂಥವರಿಗೆ ಇಡಿ ಅಧಿಕಾರಿಗಳು ಈಗ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬರೀ ಸಿಎಂ ಸಿದ್ದರಾಮಯ್ಯನವರ ಸುತ್ತ ಅಲ್ಲ, ಇನ್ನು ಹಲವು ಪ್ರಭಾವಿಗಳು ಈ ರೀತಿ ಸೈಟ್ ಪಡೆದುಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನ ಮುಂದುವರೆಸಿದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದೇ ದಿನದಲ್ಲಿ 31 ಸೈಟ್ ರವಿ ಅನ್ನೋರ್ಗೆ ರಿಜಿಸ್ಟರ್ ಆಗಿತ್ತು ಅನ್ನುವಂತಹ ವಿಚಾರ 11/9/2023 ಎಲ್ಲಾ ನಿವೇಶನಗಳು ರವಿಗೆ ನೋಂದಣಿಯಾಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ರವಿಯ 12 ಸೈಟ್ ರಿಜಿಸ್ಟರ್ ರವಿ ಹೆಸರಿಗೆ, ದಟ್ಟಗಳ್ಳಿ ಮತ್ತು ವಿಜಯನಗರದಲ್ಲಿ 19 ನಿವೇಶನಗಳನ್ನ ನೋಂದಣಿ ಮಾಡಲಾಗಿದೆ. ಅಬ್ದುಲ್ ವಾಹಿದ್ ಹೆಸರಿಗೆ ಒಂದೇ ದಿನದಲ್ಲಿ 20 ಸೈಟ್ ಅನ್ನ ಕೂಡ ರಿಜಿಸ್ಟರ್ ಮಾಡಿಕೊಂಡಿದ್ದಾರಂತೆ. 8/3/2023 ವಾಹಿದ್ ಹೆಸರಿಗೆ 28 ನಿವೇಶನ ನೋಂದಣಿ ಆಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. 1/9/2023 13 ನಿವೇಶನ ಅಬ್ದುಲ್ ವಾಹಿದ್ಗೆ ರಿಜಿಸ್ಟರ್ ಮಾಡಿದ್ದಾರಂತೆ ಅಧಿಕಾರಿಗಳು. ವಿಜಯನಗರ, ಜೆಪಿ ನಗರ, ನಾಚನಹಳ್ಳಿ ಪಾಳ್ಯದಲ್ಲಿ ನಿವೇಶನ ರಿಜಿಸ್ಟರ್ ಆಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಒಂದಂತೂ ಬಹಳ ಸ್ಪಷ್ಟ, ಬರೀ ಮೂಡಾ ಹಗರಣ ಅಂದ್ರೆ ಸಿಎಂಗೆ ಸಂಕಷ್ಟನ ಅನ್ನುವಂತ ಪ್ರಶ್ನೆ ಇತ್ತು ಅಲ್ಲ, ಬಹುತೇಕ ಪ್ರಭಾವಿಗಳು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಅಕ್ರಮವಾಗಿ ಸೈಟ್ ಪಡೆದುಕೊಂಡಿದ್ದಾರೆ ಅಂತ ಯಾರ್ಯಾರಿಗೆಲ್ಲ ಟೆನ್ಷನ್ ಶುರುವಾಗಿದೆ ಇಡಿಯಿಂದ? ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿರುವಂತದ್ದು ಈಗಾಗಲೇ ಸಾಕಷ್ಟು ಸಾಬೀತಾಗ್ತಾ ಇರುವಂತದ್ದು. ಈಗಾಗಲೇ ಇಡಿ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇದೆ. ಈಗಾಗಲೇ ಅವ್ರು ಇಡ್ತಾ ಇರುವಂತಹ ಹೆಜ್ಜೆಯನ್ನ ನೋಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸಂಪೂರ್ಣವಾಗಿ ಕೂಡ ಕ್ಲೀನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈಗಾಗಲೇ ಏನು 160 ನಿವೇಶನಗಳ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಆ ಪಟ್ಟಿಯಲ್ಲಿ ಈಗಾಗಲೇ ಸಬ್ ರಿಜಿಸ್ಟ್ರಾರ್ ಕಳಿಸ್ಕೊಟ್ಟಿರುವಂತದ್ದು. ಆ ಪಟ್ಟಿ ಈಗ ರಿಪಬ್ಲಿಕನ್ಗೆ ಲಭ್ಯ ಆಗಿರುವಂತದ್ದು. 160 ನಿವೇಶನಗಳು ಕೂಡ ಕೇವಲ 4 ಫ್ಯಾಮಿಲಿಗೆ ಮಾತ್ರ ಹೋಗಿರುವಂತದ್ದು. ಅದರಲ್ಲೂ ಕೂಡ ಒಬ್ಬೊಬ್ಬರಿಗೆ 30-40 ಸೈಟ್ಗಳು ಕೇವಲ ಒಂದೇ ದಿನದಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರುವಂತದ್ದು. ಅಬ್ದುಲ್ ವಾಹಿದ್ ಅನ್ನುವಂತಹ ವ್ಯಕ್ತಿಯಲ್ಲಿದ್ದಾರೆ. ಈತನಿಗೆ 1964ರಲ್ಲಿ ಭೂಮಿಯನ್ನ ಕಳ್ಕೊಂಡಿದ್ದಾನೆ ಅಂತೇಳಿ ಎಲ್ಲವೂ ಕೂಡ ಫೇಕ್ ಡಾಕ್ಯುಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಇಡಿಯವರು ಕೂಡ ಈ ಒಂದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲು ಮಾಡಿಕೊಂಡು
ಪ್ರತಿಯೊಂದು ಲಿಸ್ಟಲ್ಲೂ ಕೂಡ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಆ ರವಿ ಅವರ ಇರ್ಬೋದು, ಅಬ್ದುಲ್ ವಾಹಿದ್ ಅವರು ಇರ್ಬೋದು, ಜೊತೆಗೆ ಈಗಾಗಲೇ ಕಾರ್ತಿಕ ಬಡಾವಣೆಯ ಏನು ಮಾಲೀಕರಾದ ಮಂಜುನಾಥ್ ಇದ್ದಾರೆ, ಅವರು ಕೂಡ ಸುಮಾರು 40 ಜನರಿಗೆ ನಿವೇಶನ ಕೊಟ್ಟಿದ್ದಾರೆ. ವಿವಿಧ ಹೆಸರಲ್ಲಿ ಅವರ ನಿವೇಶನದ ಪಟ್ಟಿಯಲ್ಲೂ ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು 160 ಪಟ್ಟಿಯಲ್ಲಿದೆ. ಆ ಪಟ್ಟಿ ನಿಜಕ್ಕೂ ಕೂಡ ಸಾಕಷ್ಟು ಅಂದರೆ ಈಗಾಗಲೇ 160 ನಿವೇಶನಗಳಂದ್ರೆ ಯಾರ್ಯಾರು ತೆಗೆದುಕೊಂಡಿದ್ದಾರೆ, ಈಗಾಗಲೇ ಆ ನಿವೇಶನಗಳನ್ನ ಯಾರಿಗೆ ಮಾರಾಟ ಮಾಡಿದ್ದಾರೆ ಅವರಿಗೆ ನಿಜಕ್ಕೂ ಸಂಕಷ್ಟ ಆಗಿದ್ದಾಗ್ತಾ ಇರುವಂಥದ್ದು. ಈಗಾಗಲೇ ಅಬ್ದುಲ್ ವಾಹಿದ್ ಇರ್ಬೋದು, ರವಿ ಅವರು ಇರ್ಬೋದು, ಜೊತೆಗೆ ಯಾರಿಗೆಲ್ಲ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಮೂಡವರು ಕೂಡ, ಮೂಡಾದಿಂದಲೂ ಕೂಡ, ಜೊತೆಗೆ ಇಡಿಯಿಂದಲೂ ಕೂಡ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಈ 160 ನಿವೇಶನಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರಿಗೆ ಪರಭಾರ ಮಾಡಬಾರ್ದು ಅಂತೇಳಿ ಇಡಿ ಸಾಕಷ್ಟು ಎಚ್ಚರಿಕೆಯಿಂದ ಜೊತೆಗೆ ಸಾಕಷ್ಟು ಕೂಲಂಕುಷವಾಗಿ ಈ ಒಂದು ತನಿಖೆಯನ್ನು ಮುಂದುವರಿಸಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದು ಜಸ್ಟ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲೂ ಕೂಡ ನೂರಾರು ಅಂದ್ರೆ ಸಾವಿರಾರು ಸೈಟ್ಗಳ ತನಿಖೆ ನಡೀತಾ ಇರೋ ಕಾರಣಕ್ಕಾಗಿ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು. ಈಗ 160 ಪಟ್ಟಿಯನ್ನ ಅಧಿಕೃತವಾಗಿ ಬಿಡುಗಡೆ ಮೂಲಕವಾಗಿ ಯಾರೆಲ್ಲ ನಿವೇಶನ ಪಡೆದುಕೊಂಡಿದ್ದಾರೆ ಅವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕ್ಲೀನ್ಗೆ ಇಡಿಯಿಂದ ಮಾಸ್ಟರ್ ಪ್ಲಾನ್ 50-50 ಅನುಪಾತದಲ್ಲಿ ಏನೆಲ್ಲ ಹಗರಣ ಆಗಿತ್ತಲ್ಲ ಅದರ ಸಂಪೂರ್ಣ ತನಿಖೆಗೆ ಇಡಿ ಮುಂದಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 160 ಸೈಟ್ಗಳ ಮುಟ್ಟುಗೋಲು ಹಾಕಿ ಇಡಿ ಆದೇಶ ನೀಡಿದೆ. 160 145 ಯಾಕಂದ್ರೆ ಮೊನ್ನೆ 300 ಕೋಟಿ ಮೌಲ್ಯದ 145 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದ್ರ ಮಾಹಿತಿ ಇತ್ತು. ಅದರ ಮುಂದುವರೆದ ಭಾಗ ತನಿಖೆಯನ್ನು ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಮನಿ ಲಾಂಡರಿಂಗ್ ಕಾಯ್ದೆ ಅಡಿ 160 ಸೈಟ್ಗಳ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಸೈಟ್ ಮೌಲ್ಯ 81 ಕೋಟಿ, ಮಾರುಕಟ್ಟೆ ಮೌಲ್ಯ 300 ಕೋಟಿಗೂ ಅಧಿಕ ಅನ್ನುವಂತ ಲೆಕ್ಕ ಸಿಕ್ಕಿದೆ ಅಂತ ಇಡಿ ಅಧಿಕಾರಿಗಳಿಗೆ. 160 ಸೈಟ್ ಸೀಸ್ ಮಾಡಿ ಸಬ್ ರಿಜಿಸ್ಟರ್ಗೆ ಇಡಿ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಹುತೇಕರಿಗೆ ಇಡಿ ಯಾಕಪ್ಪ ಎಂಟ್ರಿ ಆಯ್ತು, ಮನಿ ಲಾಂಡರಿಂಗ್ ಆಗಿದೆಯಾ, ಇದು ಸೈಟ್ ವಿಚಾರ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಗೆ ಎಕ್ಸಾಕ್ಟ್ಲಿ ಮನಿ ಲಾಂಡರಿಂಗ್ ಕಾಯ್ದೆ ಅಡಿಯೇ 160 ಸೈಟ್ಗಳನ್ನ ಸದ್ಯ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಒಂದ್ ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ, ಮತ್ತೊಂದು ಕಡೆ ಲೋಕಾಯುಕ್ತ ಈ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಸಿಬಿಐಗೆ ನೀಡುತ್ತಾ ನೀಡಲ್ವಾ ಕೋರ್ಟ್, ಅದು ಫೆಬ್ರವರಿ 10ಕ್ಕೆ ಡಿಸೈಡ್ ಆಗುತ್ತೆ. ಕಾರಣ ಆದೇಶ ಅಲ್ಲಿಗೆ ಕೋರ್ಟ್ ಕಾಯ್ದಿರಿಸಿದೆ. ಬಹುತೇಕರಿಗೆ ಇಡಿ ತನ್ನ ತನಿಖೆಯನ್ನ ಮುಂದುವರಿಸುತ್ತಾ ಈ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆ ಇತ್ತು. ಹೌದು, ಇಡಿ ತನ್ನ ತನಿಖೆಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗಬೇಕಾಗಿತ್ತು. ಬಟ್ ನಿಯಮಾನುಸಾರ ಯಾರು ಫಲಾನುಭವಿಗಳಿದ್ರೋ ಅವರನ್ನ ಹೊರತುಪಡಿಸಿ ಯಾರು ಫಲಾನುಭವಿಗಳು ಅಲ್ಲವೋ, ಯಾರು ಪ್ರಭಾವಿಗಳು ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಸೈಟ್ ಅನ್ನ ಪಡೆದುಕೊಂಡಿದ್ದಾರಲ್ಲ ಅಂಥವರಿಗೆ ಇಡಿ ಅಧಿಕಾರಿಗಳು ಈಗ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬರೀ ಸಿಎಂ ಸಿದ್ದರಾಮಯ್ಯನವರ ಸುತ್ತ ಅಲ್ಲ, ಇನ್ನು ಹಲವು ಪ್ರಭಾವಿಗಳು ಈ ರೀತಿ ಸೈಟ್ ಪಡೆದುಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನ ಮುಂದುವರೆಸಿದೆ.